ಸೊ ಹಾಯ್, ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ಗೆ. ಸೊ ಇವತ್ತು ನನ್ನ ಬೈಕ್ಗೆ ನಾಡಿದ್ದು ರೈಡ್ ಹೋಗ್ತಾಯಿದ್ದೀವಿ ಗೋವಾಗೆ. ಸೊ ಅದಕ್ಕೆ ಮುಂಚೆ ಬೈಕ್ನ ಸ್ವಲ್ಪ ಫಾಗಿ ಕಂಡೀಷನ್ಸ್ಗೆ ಪ್ರಿಪೇರ್ ಮಾಡೋಣ ಅಂತ HJGದು 60 ವಾಟ್ಸ್ದು ಲೈಟು ತೊಗೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆ ಮ್ಯಾಡ್ ಡಾಗ್ ಅವ್ರದ್ದು ವಯರ್ ಹಾರ್ನೆಸ್ ಪ್ರೋ. ಸೊ ಇದು 60 ವಾಟ್ ಇರೋದ್ರಿಂದ ಪ್ರೋ ಹಾರ್ನೆಸ್ ತೊಗೋಬೇಕಾಗತ್ತೆ. ಆಮೇಲೆ ಪ್ರೋ ಸ್ವಿಚ್ಚು. ಸೊ ಇದು ಎರಡು ಮ್ಯಾಡ್ ಡಾಗ್ದು, ಇದು HJGದು. ಮ್ಯಾಡ್ ಡಾಗ್ದು ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ಇದು 6000 ಲೂಮೆನ್ಸ್ ಇರುತ್ತೆ HJGದು. ಸೊ ಐ ವಾಟ್ ದಿಸ್. ಇದು ನೋಡೋಕೆ ಹಿಂಗಿರುತ್ತೆ. ತೆಗೆದಿದ ತಕ್ಷಣ ಇದು ಕ್ಲ್ಯಾಂಪ್ಗಳು, ಎರಡು ಕ್ಲ್ಯಾಂಪು. ಸೊ ಇದೇ ಲೈಟು, ಇವೆರಡು ಸ್ಪಾಟ್ ಲೈಟು, ಇವೆರಡು ಸ್ಪ್ರೆಡ್ಡು, ಸೇಮ್ ಅದೇ ಥರ ಇದು. ಅದ್ರ ಜೊತೆ ಅವರು ವೈರಿಂಗ್ ಇದು ಕೊಟ್ಟಿರ್ತಾರೆ, ಅದಕ್ಕೊಂದು ಎಕ್ಸ್ಟ್ರಾ ಹಿಂಗೆ ಕೊಟ್ಟಿರ್ತಾರೆ. ಸೊ ಇದನ್ನ ಹಿಂಗೆ ಕ್ಲಿಪ್ ಆನ್ ಮಾಡಿಬಿಟ್ಟು ಅದನ್ನು ಕನೆಕ್ಷನ್ ಮಾಡೋದು. ಇವೆರಡು ಅದಕ್ಕೆ ಫಿಲ್ಟರ್, ಎಲ್ಲೋ ಫಿಲ್ಟರ್, ಫಾಗ್ ಇರೋ ಕಡೆ ಹಾಕ್ಕೊಳ್ಳೋದು. ಸೊ ಇದು ನಮ್ಮ ಪ್ರೋ ಸ್ವಿಚ್. ಸೊ ಸ್ವಿಚ್ಚು ಫುಲ್ಲಿ ವಾಟರ್ ಪ್ರೂಫ್ ಇರುತ್ತೆ. ಹಿಂಗೆ ಗೊತ್ತಿದ್ರೆ ಇಲ್ಲಿ ಲೈಟ್ ಎಲ್ಲ ಬರುತ್ತೆ ಕನೆಕ್ಷನ್ ಮಾಡೋದ್ಮೇಲೆ. ಇಲ್ಲಿ ಮ್ಯಾಡ್ ಡಾಗ್ ಬ್ರ್ಯಾಂಡಿಂಗ್ ಇದೆ ಆ್ಯಂಡ್ ಇಟ್ ಇಸ್ ಬ್ರೇಡೆಡ್. ನೋಡಿ ಇಲ್ಲಿದೆ IP67 ವಾಟರ್ ಪ್ರೂಫ್ ಅಂತ. ಸೇಮ್ ಇದೂ ಅಷ್ಟೇ, ಇದೂ IP67 ವಾಟರ್ ಪ್ರೂಫು. ಇದೆಲ್ಲ ಬ್ರೇಡೆಡ್ ಕೊಡ್ತಾರೆ. ಸೊ ಇದು ಬಂದು ರಿಲೇ ಫ್ಯೂಸ್, ಯು ಕ್ಯಾನ್ ಟೆಲ್. ಆಮೇಲೆ ಇದು ಸ್ವಿಚ್ಚಿಗೆ ಹೋಗುತ್ತೆ, ಈ ಸ್ವಿಚ್ಗೆ. ಇದು ಮತ್ತು ಇದು ಲೈಟ್ಸಿಗೆ ಹೋಗುತ್ತೆ. ಇದು ಬಂದು ಇದಕ್ಕೆ ಪವರ್ ಕ್ಲಿಪ್ ಆಗುತ್ತೆ. ನಮ್ಮ KTMಲ್ಲಿ ಡೈರೆಕ್ಟ್ ಇದಕ್ಕೆ ಒಂದು ಆಕ್ಸೆಸರಿ ಪೋರ್ಟ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಇದಾಗುತ್ತೆ. ಆ್ಯಂಡ್ ದಿಸ್ ಇದೇನು ಗೊತ್ತಿಲ್ಲ, ಇದು ಫ್ಯೂಸ್. ಓಕೆ, ಫ್ಯೂಸು. ಇದು ರಿಲೇ. ಸೊ ಅಷ್ಟೇ. ಇದು ಮ್ಯಾಡ್ ಡಾಗ್ದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ಕನೆಕ್ಟರ್ಸ್. ಸೊ ಇದನ್ನ ನಾಳೆ ಫಿಟ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇವಾಗ ವೈರಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು, ಬಿಕಾಸ್ KTMಲ್ಲಿ ಇಗ್ನಿಷನ್ಗೆ ಹಿಂದೆಗಡೆ ಸೀಟ್ ಕೆಳಗೆ ಕೊಟ್ಟಿರ್ತಾರೆ ಎಕ್ಸೆಸರಿ ಅಂತ. ಅಲ್ಲಿಗೆ ಇದು ಕೊಟ್ಟರೆ ಇಗ್ನಿಷನ್ ಹಾಕಿದಾಗ ಆನ್ ಆಗುತ್ತೆ. ಸೊ ಇಲ್ಲಿ ಬರುತ್ತೆ ಪವರು. ಇದು ಸ್ವಿಚ್ಚಿಗೆ ಹೋಗುತ್ತೆ. ಇದೆರಡು ಬಂದು ಇದಕ್ಕೆ ಡೈರೆಕ್ಟ್ ಪ್ಲಗಿನ್ ಆಗುತ್ತೆ. ಇದು ರಿಲೇ, ದಿಸ್ ಇಸ್ ದ ಫ್ಯೂಸ್. ಇದು ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಗೆ ಹೋಗುತ್ತೆ. ಈಗ ಇದನ್ನ ಬೈಕಿಗೆ ಫಿಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹಾರ್ನೆಸ್ನೆಲ್ಲ ಹಾಕಿಟ್ಟಿದ್ದೀನಿ. ನೋಡಿ, ಹಿಂಗೆ ಹಾರ್ನೆಸ್ ಹಿಂಗೆ ಇಲ್ಲಿರುತ್ತೆ ಫ್ಯೂಸು, ಮತ್ತು ಇದು ದಿಸ್ ಈಸ್ ಇಲ್ಲೋಗುತ್ತೆ, ಇದು ಇಲ್ಲೋಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾ ವೈರ್ ಹಾಕಿದ್ನಲ್ಲ, ಅದು ನೋಡಿ ತೊಗೊಬಂದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಮಿಕ್ಕಿದ್ದು ಇಲ್ಲಿಂದ ಒಳಗಿಂದ ಕಳಿಸಿ ಇಲ್ಲಾಚೆ ಬಂದು ಇಲ್ಲಿ ಸ್ವಿಚ್ಚಿಗೆ ಕನೆಕ್ಟ್ ಆಗಿದೆ. ಸ್ವಿಚ್ಚು ಬಿಟ್ಟರೆ ಈ ಕಡೆ ಬಂದಿದೆ. ಇದೊಂದು ಈ ಕಡೆ, ಒಂದು ಆ ಕಡೆ ಹೋಗುತ್ತೆ. ಈಗ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಹೊಸ ಲೈಟ್ ಹಾಕ್ಸಿದ್ದೀನಲ್ಲ ನೋಡಿ. ಸೊ ಇದೇ ಲೈಟು. ಅದನ್ನು ಸ್ವಲ್ಪ ಟೈಟ್ ಮಾಡಬೇಕಿತ್ತು, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೊರಡೋದು.